Hello young minds, so welcome back to Triple T Academy. So very important updates BWSSB ಕಡೆಯಿಂದ 2025 ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ನ ಎನೇಬಲ್ ಮಾಡಿದ್ದಾರೆ. ಸೊ ಅದರಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಯಾರ್ಯಾರೆಲ್ಲ ಅಪ್ಲೈ ಮಾಡಬಹುದು, ಜೊತೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಯಾವಾಗ, ಎಂಡ್ ಡೇಟ್ ಯಾವಾಗ, ಸ್ಯಾಲರಿ ಎಷ್ಟಿದೆ, ಇದೆಲ್ಲದ್ರ ಕುರಿತಾದಂತೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ಜೊತೆಗೆ ಯಾರೆಲ್ಲ ಮೊದಲನೇ ಸಲ ನಮ್ಮ ಚಾನಲ್ನ ವ್ಯೂ ಮಾಡ್ತಿದ್ದೀರೋ, ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ದೆನ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ BWSSB ರಿಕ್ರೂಟ್ಮೆಂಟ್ 2025 ಟೋಟಲ್ 224 ಪೋಸ್ಟ್ಗಳಿಗೆ ಕಾಲ್ ಆಫ್ ಅನ್ನ ಮಾಡಿದ್ದಾರೆ. ಸೊ ಯಾವ್ಯಾವೆಲ್ಲ ಪೋಸ್ಟ್ಗಳಿಗೆ ಕಾಲ್ ಆಫ್ ಅನ್ನ ಮಾಡಿದ್ದಾರೆ ವಿಲ್ ಸಿ: ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಸಿವಿಲ್, ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಅಂಡ್ ದೆನ್ ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, and then assistant, junior assistant, meter reader, second division storekeeper. So total 224. So this includes ನಿಮ್ಮ ನಾನ್ ಹೈದರಾಬಾದ್ ಕರ್ನಾಟಕ ಕ್ಯಾಟಗರಿ ಅಂಡ್ ದೆನ್ ಹೈದರಾಬಾದ್ ಕರ್ನಾಟಕ ಕ್ಯಾಟಗರಿ ಅವ್ರಿಗೂ ಟೋಟಲ್ ಆಗಿ ಸೇರಿ 224 ಹುದ್ದೆಗಳಿಗೆ ಕಾಲ್ ಆಫ್ ಅನ್ನ ಮಾಡಿದ್ದಾರೆ. ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್, ನೋಟಿಫಿಕೇಶನ್ಸ್ ಎಲ್ಲಿ ಆಕ್ಸೆಸ್ ಮಾಡ್ಬೋದು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಡೋಂಟ್ ವರಿ. ಸೊ ನೆಕ್ಸ್ಟ್, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಈ ಒಂದು ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ 17th of November 2025ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ವಿಚ್ ಮೀನ್ಸ್ ಇವತ್ತು ಅಪ್ಲಿಕೇಶನ್ಸ್ ಹಾಕ್ಬೋದು ಟಿಲ್ 25th of November 2025 ಅವ್ರಿಗೆ ನೀವು ಅಪ್ಲಿಕೇಶನ್ಸ್ನ ಹಾಕ್ಬೋದಾಗಿದೆ. ಅಂಡ್ ದೆನ್ ಈ ಒಂದು ಟೆಸ್ಟ್ OMR ಬೇಸ್ಡ್, ದಟ್ ಇಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಗಿರ್ತಕ್ಕಂಥದ್ದೇ, ಪ್ಲಸ್ ನೀವು ಕನ್ನಡ ಎಕ್ಸಾಮಿನೇಷನ್ಸ್, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟನ್ನು ತೊಗೊಬೋದು. ಬಟ್ ನಾಟ್ ಎವ್ರಿ ಕ್ಯಾಂಡಿಡೇಟ್ಸ್, ಯಾವೆಲ್ಲ ಕ್ಯಾಂಡಿಡೇಟ್ ರಿಕ್ವೈರ್ಡ್ ಇದೆಯೋ, ಯಾರೆಲ್ಲ ಕ್ಯಾಂಡಿಡೇಟ್ ಎಲಿಜಿಬಲ್ ಇದ್ದಾರೋ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ನ ತೊಗೊಳೋದಕ್ಕೆ, ಅವ್ರು ಮಾತ್ರ ಕಡ್ಡಾಯವಾಗಿ ತೊಗೋಬೇಕು. ಸೊ ಅದಕ್ಕೆ ಕ್ವಾಲಿಫಿಕೇಷನ್ಸು, ಎಲಿಜಿಬಿಲಿಟಿ ಸಹ ಕಂಪ್ಲೀಟ್ ಡೀಟೇಲ್ಡ್ ನೋಟಿಫಿಕೇಶನ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ಲೀಸ್ ಗೋ ಥ್ರೂ ದಟ್. ಸರ್, ಹಾಗಾದರೆ ಡೀಟೇಲ್ಡ್ ನೋಟಿಫಿಕೇಶನ್ ಎಲ್ಲಿ ಆಕ್ಸೆಸ್ ಮಾಡೋದು? ಸೊ ವೆರಿ ಸಿಂಪಲ್, ನೀವು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಬಂದಾದರೂ ಆಕ್ಸೆಸ್ ಮಾಡ್ಬೋದು, ಅಥವಾ BWSSB ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರೂ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಗೆ ಬಂದರೆ ರೆಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ರೆಕ್ರೂಟ್ಮೆಂಟ್ 2025 ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ದಿಸ್ ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ ಅಂತ ಇರುತ್ತೆ. ಸೊ ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತಿರೋ ಬೇಸ್ಡ್ ಆನ್ ದ್ಯಾಟ್ ಕ್ಲಿಕ್. ಫಾರ್ ಎಕ್ಸಾಂಪಲ್ ನಾನ್ ಹೈದರಾಬಾದ್ ಕರ್ನಾಟಕ, ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ದಿಸ್ ವೇರಿಯಸ್ ಡಿಪಾರ್ಟ್ಮೆಂಟ್ BWSSB ನೋಟಿಫಿಕೇಶನ್ ಫಾರ್ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಅಂಡ್ ಸೀವೇಜ್ ಬೋರ್ಡ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಪ್ಲೀಟ್ ಡೀಟೇಲ್ ಯು ಕ್ಯಾನ್ ಸಿ ದಿಸ್. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಹುದ್ದೆಗಳಿದಾರಲ್ಲ, ಸೊ ಇಲ್ಲಿ ಎಷ್ಟು ನಂಬರ್ ಕೊಟ್ಟಿದ್ದಾರೋ ಆ ಪೋಸ್ಟ್ಗಳಿಗೆ ಓನ್ಲಿ ನಾನ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ ಅಥವಾ ಕರ್ನಾಟಕ ಕ್ಯಾಂಡಿಡೇಟ್ ಮಾತ್ರ ಎಲಿಜಿಬಲ್ ಆಗಿರ್ತಾರೆ. ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗಳು ವೇರಿ ಆಗುತ್ತೆ. ಸೊ ಅದಕ್ಕೆ ನೀವು ಬೇರೆ ಲಿಂಕ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್ಸ್ ಯು ಗೋ ಥ್ರೂ ದಿಸ್ ಕಂಪ್ಲೀಟ್ ಡೀಟೇಲ್ಡ್ ಎಜುಕೇಷನ್, ಕ್ವಾಲಿಫಿಕೇಷನ್ಸ್, ಎಲಿಜಿಬಿಲಿಟಿ ಎಲ್ಲನೂ ಸಹ ಕೊಟ್ಟಿರ್ತಕ್ಕಂಥದ್ದು. ಸೊ ಯಾರೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿ ಅಭ್ಯರ್ಥಿಗಳಿಗೆ ಎಷ್ಟು ಏಜ್ ಇರಬೇಕು? ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ, ಅಂದರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 38 ಇಯರ್ಸ್. ಅಂಡ್ ದೆನ್ ಯಾರೆಲ್ಲ 2A 2B 3A 3B, ಸೊ ಅವ್ರಿಗೆ 41 ಇಯರ್ಸ್ ಆಗಿರಬೇಕು. ಅಥವಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರಿಗೆ 43 ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ವೆರಿ ಇಂಪಾರ್ಟೆಂಟ್, ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ. ಸೊ ನಾ ಆಗಲೇ ಹೇಳಿದೆ 17th of November ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ಸ್, 25th of November ಎಂಡ್ ಆಗುತ್ತೆ. ಅಂಡ್ ದೆನ್ 26th of November ಇಸ್ ದ ಲಾಸ್ಟ್ ಡೇಟ್. ನೀವು ನಿಮ್ಮ ಫೀಸನ್ನು, ಎಕ್ಸಾಮಿನೇಷನ್ಸ್ ಫೀಸನ್ನು ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ 26th of November. ಹಾಗಾದರೆ ಎಕ್ಸಾಮಿನೇಷನ್ಸ್ ಫೀಸ್ ಎಷ್ಟಿದೆ? ಯಾರೆಲ್ಲ ಸಾಮಾನ್ಯ ಅರ್ಹರು ಜೊತೆಗೆ 2A 2B 3A 3B ಬರ್ತಾರೋ, ಸೊ ಅವ್ರಿಗೆ 750 ಇರ್ತಕ್ಕಂಥದ್ದು ಎಕ್ಸಾಮಿನೇಷನ್ಸ್ ಫೀಸ್. ಅಂಡ್ ದೆನ್ ಯಾರೆಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ಮಾಜಿ ಸೈನಿಕ, ಈ ಒಂದು ಕ್ಯಾಟಗರಿಗೆ ಬರೋರಿಗೆ 500 ರೂಪಾಯಿ ಇರುತ್ತೆ ಎಕ್ಸಾಮಿನೇಷನ್ಸ್ ಫೀಸ್. ಅಂಡ್ ದೆನ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಸೊ ದಿಸ್ ಇಸ್ ಒಂದು ಸಲ ನೀವು ಪೇ ಮಾಡಿದ್ಮೇಲೆ ರೀಫಂಡ್ ಆಗೋದಿಲ್ಲ ಅಂತಲೂ ಸಹ ಮೆನ್ಷನ್ ಮಾಡಿದ್ದಾರೆ. ಯು ಆಲ್ಸೋ ಗೋ ಥ್ರೂ ದಿಸ್. ಈ ಎಕ್ಸಾಮಿನೇಷನ್ಸ್ ಹೆಂಗೆ ಕಂಡಕ್ಟ್ ಮಾಡ್ತಾರೆ? OMR ಶೀಟ್ ಪ್ಲಸ್ ಕನ್ನಡ ಪರೀಕ್ಷೆ ನಾ ಹೇಳಿದ್ದೀನಿ ಆಲ್ರೆಡಿ. ಸೊ ಎಷ್ಟು ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ? ಸೊ ದಟ್ ಇಸ್ ಡಿಪೆಂಡ್ ಆನ್ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರೋ ಆ ಒಂದು ಪೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಯು ಕ್ಯಾನ್ ಸೇ ದಿಸ್
ಫಾರ್ ಎಕ್ಸಾಂಪಲ್ ಪ್ರಶ್ನಾ ಪತ್ರಿಕೆ ಸಹಾಯಕ ಅಭಿಯಂತರು ಸಿವಿಲ್ ಗ್ರೂಪ್ ಬಿ ಅಪ್ಲೈ ಮಾಡಿದ್ರೆ 300 ಇರುತ್ತೆ. ಅಂಡ್ ದೆನ್ ಸೊ ಕಿರಿಯ ಅಭಿಯಂತರು ಸಿವಿಲ್ ಗ್ರೂಪ್ ಸಿಗೆ ಅಪ್ಲೈ ಮಾಡಿದ್ರೆ 100 ಮಾರ್ಕ್ಸ್ಗೆ ಇರುತ್ತೆ. ಸೊ ದಿಸ್ ಇಸ್ ವೇರೀಸ್ ಅಕಾರ್ಡಿಂಗ್ ಟು ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ. ಸೊ ಒನ್ಸ್ ಇದು ಎಲ್ಲ ನೋಟಿಫಿಕೇಶನ್ಸ್ನ ಕಂಪ್ಲೀಟ್ ತರೋಗಿ ಓದಿ ಆ್ಯಂಡ್ ದೆನ್ ಎಲಿಜಿಬಲ್ ಇದ್ರೆ ಮಾತ್ರ ಅಪ್ಲೈ ಮಾಡಿ. ಸೊ ಯು ಕ್ಯಾನ್ ಆಕ್ಸೆಸ್ ದ ಸೇಮ್ ನೋಟಿಫಿಕೇಶನ್ಸ್ ಇನ್ BWSSB ಅಫಿಷಿಯಲ್ ವೆಬ್ಸೈಟ್ ಆಲ್ಸೋ. ಕ್ಲಿಕ್ ಆನ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್. ಸೊ ಇಲ್ಲಿ ಯು ಕ್ಯಾನ್ ಸಿ ದಿಸ್ ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್ ಅಥವಾ ರಿಕ್ರೂಟ್ಮೆಂಟ್ ಫಾರ್ ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ. ಸೊ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೀಡ್ ನಾಟ್ ಟು ವರಿ. ಸೊ ಐ ಹೋಪ್ ದಿಸ್ ವಿಡಿಯೋ ಮೇಕ್ಸ್ ಹೆಲ್ಪ್ಫುಲ್ ಫಾರ್ ಯು. ಇಫ್ ಇಟ್ ಇಸ್ ಹೆಲ್ಪ್ಫುಲ್, ಸೊ ಸಬ್ಸ್ಕ್ರೈಬ್ ಆ್ಯಂಡ್ ದೆನ್ ಶೇರ್ ವಿತ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಸೊ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಸೊ BWSSB ರಿಕ್ರೂಟ್ಮೆಂಟ್ಗೆ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತಿದ್ದೀವಿ. ಹಾಗೆ ಟೆಕ್ಸ್ಟ್ ಬುಕ್ಕು ಸಹ ಅವೈಲಬಲ್ ಇದೆ. ಸೊ ಇನ್ನೂ ಮೋರ್ ಇನ್ಫಾರ್ಮೇಷನ್ಸ್ಗೆ ಪ್ಲೀಸ್ ಕಾಂಟ್ಯಾಕ್ಟ್ ತ್ರಿಬಲ್ ಟಿ ಅಕಾಡೆಮಿ. 998686996670 ಅಥವಾ 77 ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.